तुम्ही पाहत आहे निपाणी न्यूज सौफेर घडामोडी. ಚಲೋ ಚಲೋ ಬೆಳಗಾವಿ ಸುವರ್ಣಸೌಧ ಮುಂದಿನ ಪೀಳಿಗೆಗೆ ಸ್ವಾಭಿಮಾನ, ಗೌರವ, ಘನತೆ ಮತ್ತು ನೆಮ್ಮದಿಯ ಬದುಕಿಗಾಗಿ ಹೋರಾಟ. ರಾಜ್ಯಾಧ್ಯಕ್ಷ ವೈ ಕೊಟ್ರೇಶ್. ಪರಿಶಿಷ್ಟ ಜಾತಿಗೆ ಸೇರಿದ ಭೋವಿ, ಲಂಬಾಣಿ, ಕೋರಂ ಕೋರಚ್ ಜನಾಂಗಗಳ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಮಹಾ ಒಕ್ಕೂಟವು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ವರ್ಗೀಕರಣ ಮಾಡಲು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನೇ ನೆಪವಾಗಿರಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕ, ಅಸಂವಿಧಾನಿಕವಾಗಿ ಬಾಹಿರು ಮತ್ತು ದ್ವೇಷ, ಅಶಾಂತಿಗೆ ಕಾರಣವಾಗಿರುವ ಒಳ ಮೀಸಲಾತಿಯ ವಿಂಗಡಣೆಗೆ ಮುಂದಾಗಿರುವುದನ್ನು ವಿರೋಧಿಸಿ ಬೆಳಗಾವಿಯ ಸುವರ್ಣ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ. ಇಂದು ನಿಪಾಣಿಯಲ್ಲಿ ಹನುಮಾನ್ ವಡ್ಡರ್ ಸಮಾಜ ಭವನದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಕ್ರಾಂತಿ ರಾಜ್ಯಾಧ್ಯಕ್ಷ ವೈ ಕೊಟ್ರೇಶ್ ಮಾತನಾಡಿದರು. ಅವೈಜ್ಞಾನಿಕ, ಅಸಂವಿಧಾನಿಕ, ಕಾನೂನು ಬಾಹಿರ, ದ್ವೇಷ, ಅಶಾಂತಿಗೆ ಕಾರಣವಾಗಿರುವ ಮೀಸಲಾತಿ ವರ್ಗೀಕರಣದ ವಿರುದ್ಧ ನಾವುಗಳು ರಾಜ್ಯದೆಲ್ಲೆಡೆಯಿಂದ ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲೆಗಳಿಂದ ಲಕ್ಷಾಂತರ ಬರುವ ಜನರು ಡಿಸೆಂಬರ್ 17ರಂದು ಬೆಳಗಾವಿಯ ಸುವರ್ಣ ಸೌಧ ಎದುರು ನಡೆಯಲಿರುವ ಐತಿಹಾಸಿಕ ಈ ಹೋರಾಟದಲ್ಲಿ ಭಾಗವಹಿಸಿ ಸಂವಿಧಾನಬದ್ಧ ಮತ್ತು ಮುಂದಿನ ಪೀಳಿಗೆಗೆ ಸ್ವಾಭಿಮಾನ, ಗೌರವ, ಘನತೆ ಮತ್ತು ನೆಮ್ಮದಿಯ ಬದುಕಿಗಾಗಿ ಮೀಸಲಾತಿ ಮತ್ತು ಸೌಲಭ್ಯಗಳನ್ನು ಉಳಿಸಿಕೊಳ್ಳೋಣ ಎಂದು ಈ ಹೋರಾಟವನ್ನು ಯಶಸ್ವಿಗೊಳಿಸೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮಂಜು ಹಿರೇಮನಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಜೇಂದ್ರ ವಡ್ಡರ್, ಜಿಲ್ಲಾಧ್ಯಕ್ಷರು ಮಾರುತಿ ಗಾಡಿ ವಡ್ಡರ್, ಗೌರವ ಅಧ್ಯಕ್ಷರು ರಾಮಣ್ಣ ವಡ್ಡರ್, ಅಡ್ವೊಕೇಟ್ ಗಿಡ್ಡಪ್ಪ ಶಿವಳ್ಳಿ, ನಿಪಾಣಿ ತಾಲೂಕು ಅಧ್ಯಕ್ಷರು ದತ್ತಾ ಜೋತ್ರೆ, ರಾಯಬಾಗ್ ತಾಲೂಕು ಅಧ್ಯಕ್ಷರು ರಾಜು ವಡ್ಡರ್, ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷರು ಶಿವಪ್ರಸಾದ್ ಬಡ್ಗಿ, ಲಕ್ಷ್ಮಣ್ ಗಾಡಿ ವಡ್ಡರ್, ಮನೋಜ್ ವಡ್ಡರ್, ಪಂಡಿತ್ ವಡ್ಡರ್, ಅಭಿಜಿತ್ ಮಾತಿ ವಡ್ಡರ್, ಆನಂದ್ ಮಾತಿ ವಡ್ಡರ್, ಚೆನ್ನಪ್ಪ ಕಲ್ಕುಟ್ಗಿ ಇವರೊಂದಿಗೆ ಮಹಿಳಾ ವರ್ಗ ಉಪಸ್ಥಿತರಿದ್ದರು. ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗಿಲ್ಲ. ನಮ್ಮಲ್ಲಿ ಯಾರು ಐಎಸ್ ಆಫೀಸರ್ ಆಗಿದ್ದಾರೆ, ಅಲ್ಲೊಬ್ರು ಐಎಸ್ ಆಫೀಸರ್ ಆಗಿದ್ದಾರೆ, ಯಾರೋ ಎಸ್ ಪಿ ಆಗಿದ್ದಾರೆ. ಅವರು ತಮ್ಮ ಸ್ವಂತ ಶ್ರಮದಿಂದ ಎಸ್ ಪಿ ಆಗಿದ್ದಾರೆ. ಅದಕ್ಕೋಸ್ಕರ ನಾವು ಪ್ರಶ್ನೆ ಮಾಡ್ತೀವಿ, ಅವೇಗಳಿಗೆ ಅಯ್ಯಂಗರಿಗೆ ನಮ್ಮನ್ನು ಎಸ್ ಸಿ ಪಟ್ಟಿ ತೆಗೆಯೋದು ಕೇಳಕ್ಕೆ ನಿನಗೆ ಹಾಕಿಲ್ಲ. ನೀನು ನಿನ್ನ ಬಂಡವಾಳ ಬಯಲಿಗಳು ಫಸ್ಟ್. ಬಾಬಾ ಸಾಹೇಬ್ ಬಗ್ಗೆ ಯಾವತ್ತು ಪೂಜೆ ಮಾಡಲ್ಲ ಅಂತ ಹೇಳ್ತಾರೆ. ನಾವು ಹೃದಯದಲ್ಲಿ ಬಾಬಾ ಸಾಹೇಬನ್ನ ನಿಮಗ ತಾಲೂಕಾ ಜಿಲ್ಲಾ ಪಂಚಾಯತ್ ಅವ್ರು ಕೋಟಿ ಇಟ್ಟು ದುಡ್ಡು ಅಂತ ನಾವಲ್ಲ. ಇದು ನಮ್ಮ ಉದ್ದೇಶ. 6 ಗಂಟೆ ಆದ ಕೂಡಲೇ ಗುಡಿಸಲುಗಳೆಲ್ಲ ನೀರಿದ್ರು ಕೂಡ 8 ಬೈದು ನೀರು ಉಡಿಸಿ ಎಲ್ಲಿನ ಮಟ್ಟ ಹಾಕಿದ್ರೆ ಅವ್ರು ಗೌರವ ಪಾಟೀಲ್ ಟೋಪಿ ಜೀವನ ಮಾಡ್ತಾರಲ್ಲ, ಆ ಜನಾಂಗ ಇದಲ್ಲ. ನಾವು ಕಷ್ಟಪಟ್ಟು ನಿಯತ್ತಾಗಿ ದುಡಿತಾ ಇದೀವಿ. ಯಾರು ಸುಳ್ಳು ಹೇಳಿ ಮೋಸ ಮಾಡಿ ಜೀವನ ಮಾಡಲ್ಲ. ನಾವು ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ನಾವು ನಡ್ಕೊಳ್ತಾ ಇದ್ವಿ. ನಮ್ಗೆ ಎಷ್ಟಿದೆ ಅಷ್ಟು ನಾವು ಜೀವನ ಮಾಡ್ತಾ ಇದ್ವಿ. ಆದ್ರೆ ಬಾಬಾ ಸಾಹೇಬರು ವೈವಿಧ್ಯ ಜನಾಂಗದ ಹೃದಯದಲ್ಲಿದ್ದಾರೆ. ಹೃದಯದಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಅವ್ರು ಬಾಬಾ ಸಾಹೇಬರು ಒಬ್ಬರು ದೇವರು. ಆ ದೇವರು ನಾವು ಎಂದೂ ಹೊರತರಲ್ಲ. ಆ ದೇವರ ಕೊಟ್ಟಂತ ಮಾರ್ಗದರ್ಶನ, ಆ ದೇವ್ರು ಕೊಟ್ಟಂತ ನಿರ್ದೇಶನ, ಆ ದೇವರ ಸೂಚನೆ, ಅವ್ರು ಕೊಟ್ಟಂತ ಆಚಾರ ಸಂಸ್ಕಾರ ನಾವು ಎತ್ತಿ ಹಿಡಿತಾ ಇದೀವಿ. ಆದ್ರೆ ನಿಮ್ಮ ತೆವಲಿಗೋಸ್ಕರ, ನಿಮ್ಮ ಕಿಡಿಗೋಸ್ಕರ ತಾಲೂಕು ಜಿಲ್ಲಾ ಪಂಚಾಯತ್ ತಂದು ಏರ್ಬೋದು ಬೆಸ್ಟಲ್ಲಿ ನಿಲ್ಲಿಸಲ್ಲ. ಇದು ಕರೆಕ್ಟ್ ಅಲ್ವೋ? ಇದು ಕೊಡೋದು ಗೌರವ. ಅದಕ್ಕೋಸ್ಕರ ಕೇಳ್ತಾ ಇದೀವಿ. ನಮ್ಮನ್ನ ಎಸ್ ಸಿ ಪಟ್ಟಿ ತೆಗೆಯತಕ್ಕ ಉತ್ತರ ಕೊಡ್ಬೇಕಾಗಿದೆ. ನಾವೆಲ್ಲರೂ ಒಂದಾಗಬೇಕಾಗಿದೆ. ಬೇರೆ ಬೇರೆ ಸಮಯ ಇಲ್ಲ ನಮಗೆ. ಇದೇ 17ನೇ ತಾರೀಕು ಬೆಳಗಾವಿ ಸುವರ್ಣಸೌಧ ಚಲ ಇಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗೆ ಅವರಿಗೆ ಈ ಜನಾಂಗದ ಕಷ್ಟ ನಷ್ಟ ಗೊತ್ತಾಗಬೇಕಾಗಿದೆ. ಮುಖ್ಯಮಂತ್ರಿಗಳಾಗಲಿ ಯಾರಾಗಲಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಿದೆ ಗೊತ್ತಾ ಇವರಿಗೆಲ್ಲ? ಸುಪ್ರೀಂ ಕೋರ್ಟ್ ಪಂಜಾಬ್ ಮತ್ತು ರಾಜ್ಯ ಇದೆ. ಆ ರಾಜ್ಯದಾಗ ಒಬ್ಬ ಸರ್ಕಾರ ನೌಕರ ಎಸ್ ಸಿ ಜನಾಂಗ ಅವ. ಅವರು ಲೆಫ್ಟ್ ಅಲ್ಲ ರೈಟ್ ಅಲ್ಲ, ಅದೊಂದು ಬೇರೆ ಪಂಗ ಬರ್ತಲ್ಲಿ ಇಲ್ಲಿ ಪಂಜಾಬ್ನಲ್ಲಿ. ಅವ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂಡ, ಏನ ನನಗೆ ಎಸ್ ಸಿ ಮೀಸಲದ್ದು ಏನ ಮಾಡಿಕೊಡಂತ ಕೇಳಿದ. ಸರ್ಕಾರ ಒಪ್ಪಲಿಲ್ಲ. ಹೈಕೋರ್ಟ್ಗೆ ಹೋದ. ಮತ್ತ ರಾಜ್ಯ ಸರ್ಕಾರ ಯಾಕಂದ್ರೆ ಈಗ ಅವಾಗ ಮೀಸಲಾತಿ ಬಿಟ್ಟಿದ್ದು ಅವಾಗ ತಡೆಯಿದ್ದಾರೆ. ಈಗ ಏನಾಗೈತಪ್ಪ ಅಂದ್ರೆ ಈಗ ನಮ್ಮ ಎಡಗೈ ಬಲಗೈ ನಮ್ಮವ್ರು ಅದಾರ. ಇದನ್ನ ಏನಾರು ಮಾಡಿ ಒಂದು ಹೆಂಗಾರು ಮಾಡಿ ಕಿತ್ತೋಗ್ಬೇಕಂದ್ರೆ ಇದಕ್ಕೆ ನಮ್ಗೆ ಒಂದು ಸರ್ವೆ ಮಾಡಿಲ್ಲ, ಏನಿಲ್ಲ. ಮೀಸಲಾತಿ ತೆಗಿಬೇಕಂದ್ರೆ ನಾವು ಸರ್ವೆ ಮಾಡಬೇಕು. ನಾವು ಶ್ರೀಮಂತರ ಒಟ್ಟು
ಒಟ್ಟು ಶ್ರೀಮಂತರು ಅದಾರ. ಯಾಕಂದ್ರೆ ಮಾತ್ರಿಗೆ ಅವ್ರಿಗೆ ಏನಂದ್ರೆ ಉದ್ಯೋಗ ನಮ್ಮ ಉದ್ಯೋಗ ಸಂಜೆ ಮಟ್ಟ ನಾವು ದುಡಿಯಾಕ ಹೋಗೋದು, ಅವ್ರು ಉದ್ಯೋಗ ಇದೆ. ಉದ್ಯೋಗ ಸಂಜೆ ಮಟ್ಟ ಅವ್ರು ಹಚ್ಕೊಂಡು ಇವ್ರು ಹಚ್ಕೊಂಡು ಅವ್ರು ಉದ್ಯೋಗ, ನಾವು ಉದ್ಯೋಗ ಗುಡಿ ಮಟ್ಟ ಇರ್ತೀವಿ. ಯಾಕಂದ್ರೆ ಮೀಸಲಾತಿ ಇಲ್ಲದವ್ರು ಪಡ್ಕೊಳಕತ್ತಾರ, ನಾವು ಇದ್ರೂ ಕೂಡ ಅದ್ರ ಯಾಕೆ ಪಡ್ಕೊಳತ್ತೀರಿ ಅಂತೇಳಿ. ಯಾಕಂದ್ರೆ ನಮ್ಮ ಜನನ ಯಶಸ್ವಿಗೊಳಿಸಕ್ಕೆ ಬಂದೆ ನಾವು. ಯಾಕಂದ್ರೆ ಲಾಸ್ಟ್ ಹೋರಾಟ ಇದೆ, ಇದು ಕೊನೆ ಹೋರಾಟ ಇದೆ ನಮ್ಮ ವಾಯುಕೋಟ ರಾಜ್ಯಾಧ್ಯಕ್ಷರದು. ಯಾಕಂದ್ರೆ ನಾವು ಭಟ್ರು ಇದ್ರೂ ಇಲ್ದಂಗೆ ಇದು ಅಣ್ಣ ತಂಗಿದ್ರೆ ಅಕ್ಕ ತಂಗಿದ್ರೆ ಸಿರಿಯಸ್ ತಗೋಬೇಕಿದ್ನ. ಯಾಕಂದ್ರೆ ಇಲ್ಲಿ ಸಿರಿಯಸ್ ತಗೊಳ್ಳಿಲ್ಲ ನಮ್ಮ ಮಕ್ಕಳು ಭವಿಷ್ಯನ ಹಾಳು, ನಮ್ಮ ಭವಿಷ್ಯನ ಹಾಳು. ಯಾಕಂದ್ರೆ ನಾವು ಇವತ್ತು ಹೊಟ್ಟೆ ಹತ್ಕೊಂಡು ಹೋದ್ರೆ ನಮ್ಮನ್ನ ಯಾರು ಹೊಡೆದು ಕೇಳೋದಲ್ಲ. ಯಾಕಂದ್ರೆ ನಾವು ಹೆದರಿದೆ, ನಮ್ಗೆ ಹೊಟ್ಟೆ ಅಂದ್ರೆ ಹೆದರಿದೆ ಜನ. ಎದಕ್ಕೆ ಹೆದರ್ತಾರೆ ಮರ ಅಕ್ಕಾರ ಒಟ್ಟಿಗೆ ಎದಕ್ಕೆ ಹೆದರ್ತಾರೆ? SC ಅದೇವಂದ್ರೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಅಂತೇಳಿ ಹೆದರ್ತಾರಿಲ್ರಿ. ಅದು ಹೋದ ಮೇಲೆ ಎದಕ್ಕೆ ಹೆದರ್ತಾರೆ? ಬಂದು ಹೊಡಿತಾರಿಲ್ರಿ. ನಮ್ಮ ಮಕ್ಕಳು ನೌಕರಿ ಸಿಗುದಲ್ಲ, ನಮ್ಮ ಮಕ್ಕಳು ಭವಿಷ್ಯ. ಇದು ಲಾಸ್ಟ್ ಕೊನೆ ಹೋರಾಟ ಇದೆ. ನಿಪ್ಪಾಣಿ ಅವರ ಇಲ್ಲಿ ಚಿಕ್ಕೋಡವ್ರಿ ಅಣ್ಣ ತಂಗಿರ ಅಕ್ಕ ತಂಗಿದ್ರೆ ಸರಿಯಾಗಿ ತಗೋಬೇಕಿದ್ರು. ಯಾಕಂದ್ರೆ 25 ದಿವಸ ಆಯ್ತು ನಾವು ಇದು ಕಂಟಿನ್ಯೂ ನಿಂತಿಲ್ಲ ಅಡ್ಡಾಡತ್ತೆ. ನಮ್ಮ ವಕೀಲರಿಗೆ ಇಂಟಿಜಿಬಲ್ ರಿಪೋರ್ಟ್ ಬಂದ ಮೇಲೆ ಅವ್ರು ತಲೆ ಕಟ್ಬಿಡ್ತಾರೆ. ಸಮಾಜಕ್ಕೆ 20 ವರ್ಷ ನೋಡ್ಯಾಗತ್ತಾರ ಅವರು. ಅವ್ರಿಗೆ ಏನಿಲ್ಲ, ಇನ್ನೊವರೆಗೂ ಒಂದು ಬ್ಯಾಗ್ನಾಗ ಅರ್ಬಿ ಹಾಕೊಂಡು ಬಂದು ಬಿಡ್ತಾರೆ. ನಾವು ರಾಜಕೀಯ ಮಾಡೋ ಬಂದಿಲ್ಲ, ದಯವಿಟ್ಟು ನಮ್ಮ ಜನನ ವಿಕರಿಸ್ಕೊಂಡು ಬಂದು ಎಲ್ಲ ಹಳ್ಳಿಯಲ್ಲಿ ಒಂದು ಹಳ್ಳಿ ಬಿಟ್ಟಿಲ್ಲ. ಯಾಕಂದ್ರೆ ಇದು ಎಡಗೈ ಬಲಗೈ ನಮ್ಮವರಾದ್ರೆ ಇದ್ರಾಗ ರಾಜಕಾರಣ ಮಾಡತ್ತಾರೆ. ರಾಜಕಾರಣ ಎಲ್ಲ ಸೈಡ್ಗೆ ಇಡ್ಬೇಕು. ಇವತ್ತು ಎಲ್ಲರೂ ಕುರಿ ಇರೋದ್ರಲ್ಲಿ ಅಣ್ಣ ತಂಗಿ ಅಕ್ಕ ತಂಗಿ ನಮ್ಮ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅದೆಲ್ಲ ಸೈಡ್ಗೆ ಇಡ್ಬೇಕು. ನಮ್ಮವರ ಎಡಗೈ ಬಲಗೈ ಮಾಡತ್ತಾರೆ. ಇದನ್ನು ದಯವಿಟ್ಟು 17 ತಾರೀಕಿಗೆ ಎಲ್ಲ ಯಾವುದೋ ಪರಿಸ್ಥಿತಿ ಇದ್ರೆ ಇದನ್ನ ಯಶಸ್ವಿಗೊಳಿಸ್ಬೇಕಂತೇಳಿ ನಾನು 2 ಮಾತನ್ನು ಆಗಿರ್ತಕ್ಕಂಥ ಅನ್ಯಾಯ ಸರಿದೂಗಿಸ್ಬೇಕಂತ ಹಗಲು ರಾತ್ರಿ ದುಡಿತಕ್ಕಂಥ ಯಾರಾದರೂ ಒಂದು ವ್ಯಕ್ತಿ ಇದ್ರೆ ಅದು ವಾಯುಕೋಟ